ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ವಿಡಿಯೋದ ಟೈಟಲ್ ಅನ್ನು ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೌದು, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣ ಅಣೆಗೆರೆ ಕಟ್ಟೆ. ಈ ಗ್ರಾಮದ ಒಂದಿಷ್ಟು ವಿಶೇಷವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ಮುಸ್ಲಿಂ ಅಂದರೆ ಎಣ್ಣೆ ಸೀಗೆಕಾಯಿ ಇದ್ದಂತೆ. ಅದರಲ್ಲೂ ದೇವಸ್ಥಾನವು ದರ್ಗಾ ಹತ್ತಿರ ಇದ್ರಂತೂ ಮುಗದೇ ಹೋಯಿತು. ದಿನನಿತ್ಯ ಈ ಹಿಂದೂ ಮುಸ್ಲಿಂ ಗಲಾಟೆ ತಪ್ಪಿದ್ದಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರತಕ್ಕಂತಹ ಒಂದು ಪುಟ್ಟ ಗ್ರಾಮ. ಈ ಗ್ರಾಮವು ಶಿವಮೊಗ್ಗದಿಂದ 30 ಕಿಲೋಮೀಟರ್ನಲ್ಲಿ ಕಂಡುಬರ್ತಕ್ಕಂತಹ ಗ್ರಾಮದ ಹೆಸರು ಅಣಗೆರೆಕಟ್ಟೆ. ಈ ಅಣಗೆರೆಕಟ್ಟೆಯು ನಮಗೆ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಂದರೆ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ನೋಡಲು ಸಿಗುವಂತಹ ಒಂದು ಗ್ರಾಮ. ಇಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲ. ಭಕ್ತರು ದರ್ಗಾ ಮತ್ತು ದೇವಸ್ಥಾನವನ್ನು ಒಂದೇ ರೀತಿಯಲ್ಲಿ ಪೂಜಿಸ್ತಾರೆ. ಇಲ್ಲಿರುವ ಹಜರತ್ ಸಯೀದ್ ಸದಾತ್ ದರ್ಗಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಈ ದರ್ಗವು ತನ್ನೊಂದಿಗೆ ದೇವಸ್ಥಾನಗಳನ್ನು ಸಹ ಹೊಂದಿದೆ. ಇಲ್ಲಿಗೆ ಬರುವ ಹಿಂದೂ ಮುಸ್ಲಿಂ ಭಕ್ತಾದಿಗಳಲ್ಲಿ ಭೇದ ಭಾವ ಕಾಣೋದೇ ಇಲ್ಲ. ಕಷ್ಟ, ದುಃಖ, ನೋವುಗಳನ್ನು ಹೊತ್ತು ಬರುವ ಭಕ್ತ ಸಮೂಹಕ್ಕೆ ಈ ದೇವಸ್ಥಾನ ನೆಮ್ಮದಿಯ ನಿಟ್ಟುಸಿರು ಬಿಡುವ ಬೀಡಾಗಿದ್ದು, ಜೊತೆಗೆ ಭಾವೈಕ್ಯತೆಯ ಸಂಗಮ ಸ್ಥಾನವಾಗಿದೆ. ಈ ಭಾವೈಕ್ಯತೆಯ ಸಂಗಮ ಸ್ಥಾನವಾಗಿರುವ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಬಯಕೆ ಎಲ್ಲರಲ್ಲೂ ಸಹಜವಾಗಿರುತ್ತದೆ. ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರಿಗಂತೂ ಇದು ಸಂಪೂರ್ಣವಾಗಿ ಮುಸ್ಲಿಂ ಮಸೀದಿ ಇರಬಹುದೇನೋ ಅಂತ ಅನಿಸೋದು ಸಹಜ. ಹೌದು, ಹೊರಗಿನಿಂದ ನೋಡಿದರೆ ಮಸೀದಿ ತರನೇ ಕಾಣುತ್ತದೆ. ಹಾಗೆ ಒಳ ನಡೆದರೆ ಮಾತ್ರ ಹಿಂದೂ ಮತ್ತು ಮುಸ್ಲಿಂ ದೇವರುಗಳ ದರ್ಶನ ಭಾಗ್ಯ ನಮಗೆ ಲಭ್ಯವಾಗ್ತದೆ. ಎಡಭಾಗದಲ್ಲಿ ನೋಡಿದರೆ ಭೂತರಾಯ ಸ್ವಾಮಿ, ಬಲಭಾಗದಲ್ಲಿ ಚೌಡೇಶ್ವರಿ ದೇವಿ ಕಾಣಲು ಸಿಗುತ್ತಾರೆ. ಇಲ್ಲಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಅಂದರೆ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ಬಳ್ಳಾರಿ ಹಾಗೂ ಇತರ ರಾಜ್ಯದ ಭಕ್ತರುಗಳು ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಬಹಳಷ್ಟು ಜನ ವಿಸಿಟ್ ಮಾಡ್ತಕ್ಕಂತಹ ಒಂದು ಪ್ರದೇಶ. ಹಜರತ್ ಸೈಯದ್ ಸಾದತ್ರವರ ದರ್ಶನಕ್ಕೆ ಎಷ್ಟು ಜನ ಭಕ್ತರು ಬರುತ್ತಾರೋ ಅದರ 10 ಪಟ್ಟು ಹಿಂದೂ ಭಕ್ತಾದಿಗಳು ಭೂತರಾಯ ಹಾಗೂ ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆಯಲು ಬರ್ತಾರೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರ ಮುಂದೆ ತಮ್ಮ ಕಷ್ಟಗಳನ್ನು ಬಗೆಹರಿಸಲೆಂದೇ ಮೊರೆ ಹೋಗ್ತಾರೆ. ಇಷ್ಟಾರ್ಥ ಬಗೆಹರಿಸಿದರೆ ದೇವರಿಗೆ ತಮ್ಮ ಹರಕೆಗಳನ್ನು ಅರ್ಪಿಸುವುದು ಇಲ್ಲಿ ಸಹಜವಾಗಿ ಕಾಣಸಿಗ್ತದೆ. ಕುರಿ ಕೋಳಿಗಳನ್ನು ಮತ್ತೆ ಕೆಲವು ದವಸ ಧಾನ್ಯಗಳನ್ನು ಹರಕೆಯಾಗಿ ಒಪ್ಪಿಸ್ತಾರೆ. ಕೆಲವರು ತಮ್ಮ ಹರಕೆ ಈಡೇರಿದರೆ ಸಾಕು ದೇವಸ್ಥಾನಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ. ಈ ದೇವಾಲಯದ ಇತಿಹಾಸದ ಬಗ್ಗೆ ಯಾರಿಗೂ ಕೂಡ ಖಚಿತವಾದ ಮಾಹಿತಿ ಇಲ್ಲ. ಆಗಲೇ ಹೇಳಿದ ಹಾಗೆ ಹಿಂದೂ ಮುಸ್ಲಿಂ ಸಮುದಾಯದ ಜನರು ತಮ್ಮ ಆರೋಗ್ಯ ಸಮಸ್ಯೆ ಹಾಗೂ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿಗೆ ಬರ್ತಾರೆ. ವಿಶೇಷವಾಗಿ ನಾವು ನೋಡಬಹುದಾದ ಒಂದು ಅಂಶ ಅಂದರೆ ಈ ದೇವಾಲಯದ ವಿಶೇಷತೆ ಅಂದರೆ ದೇವಸ್ಥಾನದ ಆವರಣದಲ್ಲಿ ಒಂದು ದೊಡ್ಡ ಮರವಿದೆ. ಈ ಮರದಲ್ಲಿ ನಾವು ಸಾಕಷ್ಟು ಬೀಗಗಳನ್ನು ನೋಡಬಹುದು. ಈ ಬೀಗಗಳನ್ನು ಭಕ್ತರು ತಮ್ಮ ಮನೋಕಾಮನೆಗಳು ಈಡೇರಬೇಕೆಂದು ಬೀಗಗಳನ್ನು ಕಟ್ಟಿರ್ತಾರೆ. ಹೀಗೆ ಮಾಡೋದ್ರಿಂದ ತಮ್ಮ ಬೇಡಿಕೆ ಈಡೇರುತ್ತೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ಅನೇಕ ಜನ ಭಕ್ತಾದಿಗಳು ಅಲ್ಲಿಯೇ ಅಡಿಗೆ ಮಾಡಿ ದೇವಸ್ಥಾನಕ್ಕೆ ಬಂದವರಿಗೆ ಉಣಬಡಿಸ್ತಾರೆ. ಇದು ಹಿಂದೂ ಮುಸ್ಲಿಮರ ನಡುವಿನ ಭಾವೈಕ್ಯತೆಯ ಸಂಕೇತವೂ ಹೌದು. ಈ ರೀತಿಯ ಅನೇಕ ದೇವಾಲಯಗಳು ಇವೆ ನಮ್ಮ ಸುತ್ತಮುತ್ತ. ಅವು ಕೋಮು ಭಾವನೆಗಳಿಂದ ಸುಳಿದಾಡತೊಡಗಿವೆ. ಇತ್ತೀಚಿನ ದಿನಗಳಲ್ಲಿ ಈ ಹಜರತ್ ಸೈಯದ್ ಸದಾತ್ ದರ್ಗವನ್ನು ಮುಜರಾಯಿ ಇಲಾಖೆ ವಹಿಸಿಕೊಂಡಿದ್ದು, ಅಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳನ್ನು, ರೂಮ್ ವ್ಯವಸ್ಥೆಗಳನ್ನು ಒದಗಿಸ್ತಾ ಬರುತ್ತಿರುವುದು ಒಂದು ಗಮನಾರ್ಹ ವಿಷಯವಾಗಿದೆ. ನಾವೆಲ್ಲರೂ ಕೂಡ ಒಮ್ಮೆಯಾದರೂ ಭೇಟಿ ನೀಡಬೇಕಾದಂತಹ ಜಾಗ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣ ಅಣಗೆರೆಕಟ್ಟೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.